ಈ ಬಾರಿ ಅವಧಿಗೂ ಮುನ್ನವೇ ಬೇಸಿಗೆ ಕಾಲ ಆರಂಭವಾಗಿರುವ ಒಂದು ಹಿನ್ನೆಲೆಯಲ್ಲಿ ಜನರು ಒಂದು ತಣ್ಣನೆಯ ನೀರನ್ನು ಕುಡಿಯೋದಕ್ಕೆ ಸಾಕಷ್ಟು ಒಂದು ರೀತಿ ಆತುರತೆ ಇರ್ತಾರೆ. ಅದರಲ್ಲೂ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಜನರು ಒಂದು ತಣ್ಣನೆಯ ಪಾನೀಯಗಳ ಮೊರೆ ಹೋಗ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ನೀರನ್ನು ಅಂದರೆ ತಂಪಾಗಿ ಇಡುವಂತಹ ಒಂದು ಜಾಡಿಗಳು ಅಂದರೆ ಮಡಿಕೆಗಳಿಗೆ ಈಗ ಸಾಕಷ್ಟು ಬೇಡಿಕೆ ಕಂಡುಬಂದಿದೆ ಅಂತ ಹೇಳ್ಬೋದು. ಮೈಸೂರಿನ ಕಲಾಮಂದಿರ ಸೇರಿದಂತೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಒಂದು ರಸ್ತೆಯ ಬದಿಗಳಲ್ಲಿಯೇ ಈ ರೀತಿ ಒಂದು ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡುವಂಥ ದೃಶ್ಯ ಈಗ ಕಂಡುಬರ್ತಾ ಇದೆ. ದೂರದ ಗುಜರಾತ್ನಿಂದ ತಂದಿರುವಂತಹ ಈ ಒಂದು ಮಣ್ಣಿನ ಮಡಿಕೆಗಳು ಒಂದು ಕಲಾತ್ಮಕವಾಗಿಯೂ ಇರೋದ್ರ ಜೊತೆಗೆ ಒಂದು ತಣ್ಣನೆಯ ನೀರನ್ನು ಕುಡಿಯೋದಕ್ಕೂ ಕೂಡ ಒಂದು ಪ್ರೇರಣೆಯಾಗಿದೆ ಅಂತ ಹೇಳ್ಬೋದು. ಇದೇ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಅದರಲ್ಲೂ ಮೈಸೂರಿನ ಬಹುತೇಕ ನಿವಾಸಿಗಳು ಈಗ ಮಣ್ಣಿನ ಮಡಿಕೆಗಳ ಒಂದು ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ದೂರದ ಗುಜರಾತ್ನಿಂದ ತಂದಿರುವಂತಹ ಈ ಒಂದು ಮಣ್ಣಿನ ಮಡಿಕೆಗಳ ಬೆಲೆ 280 ರೂಪಾಯಿನಿಂದ ಆರಂಭವಾಗಿ 1900 ರೂಪಾಯಿಗಳವರೆಗೂ ಕೂಡ ಇದೆ. ಒಂದು ತರಹೇವಾರಿ ಮಾದರಿಯ ಒಂದು ಕಲಾತ್ಮಕವಾಗಿ ಒಂದು ಕೆತ್ತನೆಯನ್ನು ಮಾಡಿರುವಂತಹ ಮಡಿಕೆಗಳು ಇಲ್ಲಿ ರಾರಾಜಿಸ್ತಾ ಇದ್ದು ಜನರು ಕೂಡ ತಮಗಿಷ್ಟ ಬಂದಂತಹ ಮಣ್ಣಿನ ಮಡಿಕೆಗಳನ್ನು ಕೊಂಡೊಯ್ತಾ ಇದ್ದಾರೆ. ಒಂದು ಬೇಸಿಗೆ ಈಗ ಆರಂಭದಲ್ಲೇ ಇವಕ್ಕೆ ಇಷ್ಟೊಂದು ಬೇಡಿಕೆ ಕಂಡು ಬಂದಿರೋದು ಒಂದು ಹಿನ್ನೆಲೆಯಲ್ಲಿ ಬಿಸಿಲು ಮತ್ತಷ್ಟು ಜಾಸ್ತಿ ಆದರೆ ಇವುಗಳ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ.